ಇವತ್ತು ಸಮಾಜದಲ್ಲಿ ಜಾತಿ ಜಾತಿಯಲ್ಲಿ ತುಂಬ ದೊಡ್ಡ ಮಟ್ಟದ ಗಲಾಟೆ ಇದೆ. ಇದರಲ್ಲಿ ಇಲ್ಲಿರುವಂತಹ ಕಂದಕಗಳನ್ನು ಮಠಗಳು ತುಂಬಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ತೀವಿ? ಈಗ ಏನಾಗಿದೆ ಅಂತಂದ್ರೆ ಅನೇಕ ಸಂಪ್ರದಾಯಗಳು, ಇದು ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ. ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ರಾಷ್ಟ್ರ ಇದು. ಇದು 6,000 ಜಾತಿಯಿಂದ ಕೂಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರ. 150 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ದೇಶ ಇದು. ಇಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಹಿಂದಿನ ದಿನಮಾನದಲ್ಲಿ ಜಾತಿ ಪದ್ಧತಿ ಅಂತಕ್ಕಂಥ ಅತ್ಯಂತ ಹೀನ ಪದ್ಧತಿ ಇತ್ತು. ಮನುಷ್ಯರಿಗೆ ನಾವು ಕೀಳಾಗಿ ಕಾಣ್ತಕ್ಕಂಥದ್ದಿತ್ತು. ಚಂದ್ರನಿಗೆ ಇಲ್ಲದ ಜಾತಿ, ಸೂರ್ಯನಿಗೆ ಇಲ್ಲದ ಜಾತಿ, ನೀರಿಗೆ ಇಲ್ಲದ ಜಾತಿ, ಬೆಳಕಿಗೆ ಇಲ್ಲದ ಜಾತಿ, ಆಹಾರ ಧಾನ್ಯಗಳಲ್ಲಿ ಇಲ್ಲದ ಜಾತಿ ಮನುಷ್ಯರಲ್ಲಿ ಯಾಕೆ? ಅದಕ್ಕೆ ಜಲವೇ ಸಕಲ ಕುಲಕ್ಕೆ ತಾಯಿ ಅಲ್ಲವೇ, ಜಲದ ಕುಲದ ನೆಲೆಯ ನೀವೇನಾದರೂ ಬಲ್ಲಿರ ಅಂತ ಹೇಳಿ ಕನಕದಾಸರು ಕೂಡ ಹೇಳಿದ್ದಾರೆ. ಹಾಗಾಗಿ ಇಂದಿನ ದಿನಮಾನದಲ್ಲಿ ಯಾವುದೇ ಒಂದು ಮಠಗಳು ಇರಲಿ, ಜಾತಿಗೆ ಸೀಮಿತ ಆಗಬಾರದು. ತಮ್ಮ ಜಾತಿ ತಮ್ಮ ಸೀಮಾ ರೇಖೆಗೆ ಇಟ್ಕೊಂಡಾಗಬಾರದು. ಇವತ್ತು ಜಾತಿಗಿಂತ ವಿಭಿನ್ನವಾಗಿ ಒಂದು ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಎಲ್ಲರೂ, ಈಗ ಲಿಂಗಾಯತ ಸಮುದಾಯ, ಬ್ರಾಹ್ಮಣ ಸಮುದಾಯ, ದಲಿತ ಸಮುದಾಯ, ಮುಸ್ಲಿಂ ಸಮುದಾಯ, ಇವೆಲ್ಲ ಸಮುದಾಯಗಳು ಧರ್ಮಗಳಲ್ಲ. ಇವು ಎಲ್ಲವೂ ಸೇರಿದ್ರೆ ಧರ್ಮ. ಎಲ್ಲ ಜಾತಿಗಳ ಒಟ್ಟು ಸಮುಚ್ಚಯವೇ ಧರ್ಮ. ಹಾಗಾಗಿ ಎಲ್ಲಾ ಮಠಮಾನ್ಯಗಳು ಮುಂದಿನ ದಿನಮಾನದಲ್ಲಿ ತಮ್ಮ ಜಾತಿಗೆ ಅಂಟಿಕೊಳ್ಳದೆ ಅವರು ಎಲ್ಲರ ಒಳಗೂ ಒಂದಾಗು ಮಂಕುತುಮ ಅಂತ ಹೇಳಿ ಇಡೀ ಮನುಕುಲಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿ ಬಯಸ್ತೀನಿ. ಜಾತಿ ವ್ಯವಸ್ಥೆ ಮಠದಲ್ಲಿ ಇಲ್ವಾ? ಈಗ ಮಠದಲ್ಲಿ ಜಾತೀಯತೆ ಇಲ್ವಾ ಅಂತ ಕೇಳೋದ್ರಿಂದ ಅನೇಕ ಸಂಪ್ರದಾಯದ ಮಠಗಳಿದ್ದಾವೆ. ಹಾಗಾಗಿ ಒಂದೊಂದು ಮಠದ ಸಂಪ್ರದಾಯ ಒಂದೊಂದು ರೀತಿಯ ಭಿನ್ನವಾಗಿದೆ. ಕೆಲವು ಜಾತಿಗೆನೆ ಸೀಮಿತವಾಗಿರ್ತಕ್ಕಂಥ ಮಠಗಳಿದ್ದಾವೆ, ಅವು ತಮ್ಮ ಜಾತಿಗೆ ಮಾತ್ರ. ಅಂಥ ಮಠಗಳಲ್ಲಿ ಜಾತಿ ಇದ್ದೇ ಇದೆ. ಆದರೆ ಬಸವ ತತ್ವ ಏನಿದೆ ಅಲ್ಲ, ಬಸವಣ್ಣನವರ ಧರ್ಮ, ಲಿಂಗಾಯತ ಧರ್ಮದಲ್ಲಿ ಜಾತಿ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ನಾನೊಬ್ಬ ದಲಿತನಾಗಿ ನಾನು ಬ್ರಾಹ್ಮಣ ಆಗ್ಬೇಕಂದ್ರೆ ಅವಕಾಶ ಇಲ್ಲ. ನಾನೊಬ್ಬ ದಲಿತನಾಗಿ ನಾನು ಒಕ್ಕಲಿಗ ಆಗ್ಬೇಕು ಅಂದ್ರೆ ಅವಕಾಶ ಇಲ್ಲ. ನಾನೊಬ್ಬ ದಲಿತನಾಗಿ ನಾನು ಕುರುಬ ಆಗ್ಬೇಕಂದ್ರೆ ಅವಕಾಶ ಇಲ್ಲ. ನಾನೊಬ್ಬ ದಲಿತನಾಗಿ ನಾನು ಲಿಂಗಾಯತ ಆಗ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಆ ಬಸವಣ್ಣನವರು ಎಲ್ಲ ಸಮುದಾಯದವರನ್ನ, ಯಾರು ಸಾಮಾಜಿಕ ಒಂದು ವಂಚನೆಗೆ ಒಳಗಾಗಿದ್ರು, ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ರು, ತುಳಿತಕ್ಕೆ ಒಳಗಾಗಿದ್ರು, ಅವರು ಎಲ್ಲರನ್ನು ಕರ್ಕೊಂಡು ಬಂದ್ರು. ಇವತ್ತು ಲಿಂಗಾಯತ ಧರ್ಮ ಇಷ್ಟೊಂದು ದೊಡ್ಡದಾಗಿ ಬೆಳಿಬೇಕು ಅಂದ್ರೆ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೋಟಿಗಟ್ಟಲೆ ಲಿಂಗಾಯತರು ಇದೀವಿ ನಾವು ಕರ್ನಾಟಕದಲ್ಲಿ. ಕಾರಣ ಏನು? ಬಂದವರನ್ನ ಎಲ್ಲರನ್ನು ಸ್ವಾಗತ ಮಾಡಿದ್ದೀವಿ. ಬಸವಣ್ಣನವರು ಇವನಾರವ ಎಂದೆನಿಸದೆರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೇ ಭಾವಿಸರಯ್ಯ, ಎನ್ನೊಡೆಯ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳಿ ಹೊರಗಡೆಯಿಂದ ಯಾರೇ ಬಂದರೂ ಕೂಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಏಕೈಕ ಮಠ ಅದು ಲಿಂಗಾಯತ ಪರಂಪರೆ. ಹಾಗಾಗಿ ಲಿಂಗಾಯತ ಪರಂಪರೆಯಲ್ಲಿ ಯಾವುದೇ ರೀತಿಯ ಜಾತಿ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಆದರೆ ಅನ್ಯ ತತ್ವಗಳನ್ನ ನಾವು ನೋಡಿದಾಗ ಅದರಲ್ಲಿ ಲಿಂಗಾಯತ ಮಠಗಳಲ್ಲಿ ಜಾತಿ